ಇಲ್ಲಿ ಇತ್ಲಾಗೆ ಇನ್ಚಾರ್ಜ್ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬೇಕಿರೋ ನಂಬರ್ಗಳಿಗೂ ಬಿಜೆಪಿ ಇರತಕ್ಕಂಥ ಶಾಸಕರಿಗೂ ಎಲ್ಲೋ ಒಂದು ಕಡೆ ಮ್ಯಾಚ್ ಆಗ್ತಿದೆ, ನಂಬರ್ ವೈಸ್ ಎಲ್ಲೋ ಒಂದು ಕಡೆ ಮ್ಯಾಚ್ ಆಗ್ತಿದೆ. ಚಾನ್ಸಸ್ ಇದೆಯಾ? ಯಾಕಂದ್ರೆ JDS ಅಲ್ಲಿ ಅಷ್ಟೊಂದಿಲ್ಲ ಸರ್. ನಮಗೆ ನೋಡಿ, ಇವತ್ತು ಡಿ.ಕೆ. ಶಿವಕುಮಾರ್ ಕಡೆಯಿಂದ ನಮ್ಗೇನೋ ಆಗುತ್ತೆ ಅನ್ನೋ ನಮ್ಗೇನು ಭಯ ಇಲ್ಲ, ಅವಶ್ಯಕತೆ ಇಲ್ಲ. ನಾವು ಅಮಿತ್ ಶಾ ಜೊತೆ ಚೆನ್ನಾಗಿದ್ದಾರೆ, ಇವತ್ತು ಮೃದು ಹಿಂದುತ್ವವಾದಿ ಇದ್ದಾರೆ, ಅವರು ಮೃದು ಧೋರಣೆ ಇದೆ. ಇವತ್ತು ನಮಸ್ತೆ ಸದಾವತ್ಸಲೆ ಅಂತಾರೆ. ಡಿ.ಕೆ. ಶಿವಕುಮಾರ್ ಹಿಂದುತ್ವನೇ, ಖಂಡಿತವಾಗ್ಲು ಹಿಂದುತ್ವ ಅಲ್ಲ ಅಂತ ಅವ್ರೇನ್ ಹೇಳಿಲ್ಲ ಅಲ್ವಾ? ಖಂಡಿತವಾಗ್ಲು ಹಿಂದುತ್ವವಾದಿನೇ ಆಗ್ಲಿ. ನಿಮ್ಮಲ್ಲಿ 60 ಚಿಲ್ಲರೆ ನಂಬರ್ ಇದೆಯಲ್ಲ ನಿಮಗೆ, ವಿಚಾರ ಬಂದಾಗ 60 ಚಿಲ್ಲರೆ ನಂಬರ್ ಇದೆ, ಅವ್ರಿಗೆ ಬೇಕಾಗಿರೋ ನಂಬರ್ ನಿಮ್ಮಲ್ಲಿ ಇದೆ ನಾನು ಹೇಳ್ತಿರೋದು. ಅಲ್ಲೇ ಇಸ್ಕೋಬೇಕಾದನ್ನ ನಮ್ಗೆ ಅಲ್ಲಿದೆಯೋ ಇಲ್ವೋ ಅದ್ ನಮಗೆ ಪ್ರಶ್ನೆ ಅಲ್ಲ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಸರ್ 2 ವರ್ಷ ಆಗಿದೆ. 2 ವರ್ಷ ಬಂದಾಗ ರಾಜ್ಯದಲ್ಲಿ ಚರ್ಚೆ ಆಗ್ಬೇಕಾಗಿದ್ದ ವಿಚಾರ ಯಾವುದು ಅಂದ್ರೆ, ನಾವು ಇಲ್ಲಿಂದ 2 ವರ್ಷದಿಂದ ಇಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ವಿ, ಆರೋಗ್ಯ ಇಲಾಖೆಯಲ್ಲಿ ಇಷ್ಟು ಆಸ್ಪತ್ರೆಗಳು ಬಂದಾಯ್ತು, 2 ವರ್ಷದಲ್ಲಿ ಇಷ್ಟು ಶಿಕ್ಷಣ ಸಂಸ್ಥೆಗಳನ್ನ ನಾವು ಅಭಿವೃದ್ಧಿ ಪಡಿಸಿದೀವಿ, ಇನ್ನ 2 ವರ್ಷದಲ್ಲಿ ಜಲಸಂಪನ್ಮೂಲ ಇಲಾಖೆಯಿಂದ ನಾವು ಇಷ್ಟು ನಾಲೆಗಳನ್ನ ತೆರೆದ್ವಿ, ಕೆಲಸ ಮಾಡಿದೀವಿ, ಉದ್ಘಾಟನೆ ಮಾಡಿದೀವಿ ಅಂತ ಯಾವ್ದೋ ಒಂದು ಉದಾಹರಣೆಗಳು ಸರ್ಕಾರದಿಂದ ರಾಜ್ಯದಲ್ಲಿ ಯಾವ ಪಕ್ಷನೂ ಮಾಡಲಿಲ್ಲ. ಶ್ವೇತಪತ್ರ ನಿಮ್ಮ ಆದರ್ಶಯುತ ಸತ್ಸಂಪ್ರದಾಯ ಇದೆಯಲ್ಲ, ಇದು ಬಿಜೆಪಿ ಇಂತ ಕೆಲಸ ಮಾಡಿತ್ತು, ಮ್ಯಾನಿಫೆಸ್ಟೋ ಬಿಟ್ಟು ಎಲ್ಲ ಕೆಲಸಗಳು ನಡೆದಿದೆ ಸರ್. ಒಂದೊಂದು ಕ್ಷೇತ್ರಕ್ಕೆ ಮಿನಿಮಮ್ ಒಂದು 2,000 ಕೋಟಿ ಅಷ್ಟು ಅನುದಾನ ಹೋಗ್ಬಿಟ್ಟು ಕಾಮಗಾರಿಗಳು ನಡೀತಾ ಇತ್ತು. ಇವತ್ತು ಯಾವುದೇ ಶಾಸಕ ಕೇಳಿ ನೀವು ಎದೆ ತಟ್ಕೊಂಡು ನನ್ನ ಕ್ಷೇತ್ರದಲ್ಲಿ ಇಷ್ಟು ಲಕ್ಷ ಕೋಟಿ ಇದು 5,000 ಕೋಟಿ ಮಾಡ್ತೀವಿ ಅಂತ ಹೇಳ್ತಾರೆ, ಬಾಯ್ನಲ್ಲಿ ಹೇಳ್ತಾ ಇದಾರೆ. 10 ಕೋಟಿ 20 ಕೋಟಿ ಅಂತ ಬಾಯ್ನಲ್ಲಿ ಪತ್ರದಲ್ಲಿ ಮಾತ್ರ ಮೆನ್ಷನ್ ಹೇಳ್ತಾ ಇದ್ರು. ದುಡ್ಡು ತಗೊಂಡಿದ್ದಾರೆ, ಕೆಲಸ ಮಾಡದೇ ಇದ್ದಾರೆ. ನಿಮ್ ಶಾಸಕರು ಕೇಳ್ರಿ, ಈ ಬಂದಾಗ್ಲಿಂದ ಈ ಸರ್ಕಾರಕ್ಕೆ ಸುಳ್ಳು ಹೇಳ್ಕೊಂಡು ಆಡಳಿತ ಮಾಡೋದ್ ಬಿಟ್ರೆ ಬೇರೆ ಕೆಲಸನೇ ಮಾಡ್ತಾ ಇಲ್ಲ. ಜನರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇಲ್ಲ ಸರ್. ಅತಿವೃಷ್ಟಿ ಆಯ್ತು, ಇವ್ರ ಯಾರು ಹೋಗಿ ವಿಚಾರ ಮಾಡಿದ್ರು? ಕೇಂದ್ರದಿಂದ 380 ಕೋಟಿ ದುಡ್ಡು ಬಂತು, ಇಲ್ಲಿವರೆಗೂ ಹಂಚಿಲ್ಲ. ಯಾಕೆ ಇಟ್ಕೊಂಡ್ ಕೂತಿದ್ದಾರೆ? ಹಂಚ ಕೆಲಸ ನೆರೆ ಬಂದು ಇರ್ತಕ್ಕಂಥ ಸಮಸ್ಯೆಲಿರೋರ್ಗೆ ಹೋಗ್ಬಿಟ್ಟು ಹಂಚ್ಕೊಂಡು ಆ ಬಡವ್ರಿಗೆ ಸ್ಪಂದಿಸುವಂತ ಕೆಲಸ ಒಬ್ರು ಸಚಿವರು ಮಾಡ್ಲಿಲ್ಲ. ಇನ್ಚಾರ್ಜ್ ಸಚಿವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಇಷ್ಟು ವಿಚಾರಗಳು ಇಟ್ಕೊಂಡು ಯಾವ ಸಾಧನೆ ಮಾಡಿದಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಇವರು ಈ ಚರ್ಚೆಗಳು ಮಾಡ್ಕೊಂಡು ಕೂತಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರು, ಹೈಕಮಾಂಡ್ ಆದರೂ ಒಂದು ವಿಚಾರನ ಚರ್ಚೆ ಮಾಡಿ ಇಲ್ಲ ಯಾವುದಕ್ಕೆ ಈ ಆಸ್ಪದ ಇಲ್ಲ ಅಂತ ನೇರವಾಗಿ ಹೇಳಿದ್ರೆ ನಮಗೂ ಆರಾಮಾಗಿರ್ಬೋದಾಯ್ತು, ಜನರು ಕೂಡ ಓಕೆ ಈ ಸರ್ಕಾರ ಏನೋ ಅಭಿವೃದ್ಧಿ ಕೆಲಸ ಮಾಡುತ್ತೆ ಅಂತ ಆರಾಮಾಗಿರ್ಬೋದಾಯ್ತಲ್ಲ. ನಂದಕಿಶೋರ್ ಅವರೇ, ಈಗ ಬಹಳ ದಿನಗಳಿಂದ ಪ್ರಶ್ನೆ ಇತ್ತು, ಈ ಹೈಕಮಾಂಡ್ ಅಂದ್ರೆ ಯಾವುದು ಅಂತ. ಈಗ ನಮಗೆ ಈ ಪೊಸಿಷನ್ ವೈಸ್ ಬಂದ್ರೆ, ಹುದ್ದೆ ವಿಚಾರಕ್ಕೆ ಬಂದರೆ ರಾಜ್ಯದ ಹೈಕಮಾಂಡ್ ಯಾರಪ್ಪ ಅಂದರೆ ಅದು ನಿರ್ವಿವಾದವಾಗಿ ಡಿ.ಕೆ. ಶಿವಕುಮಾರ್. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷರ ಮಾತೆ ಅಂತಿಮ ಅಂತ. ಒಂದು ರಾಜಕೀಯ ಪಕ್ಷಕ್ಕೆ KPCC ಅಧ್ಯಕ್ಷ ಯಾರಪ್ಪ ಅಂದರೆ ಅದು ಯಾರಾದರೂ ಇರಲಿ, ಅವರೇ ಹೈಕಮಾಂಡ್ ಇರ್ತಾರೆ ಸ್ಟೇಟ್ಗೆ. ನ್ಯಾಷನಲ್ ಲೆವೆಲ್ಗೆ ಅಂತ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದಾಗ ನಾವು ಯಾರನ್ನು ನಂಬ್ಕೊಂಡು ಕೂತಿದ್ವಿ ಇದೀಗ? ರಾಹುಲ್ ಗಾಂಧಿ ವಿದೇಶ ಪ್ರವಾಸಗಳನ್ನು ಮುಗಿಸಿ ಬರುವವರೆಗೂ ಈ ಅರಾಜಕತೆಗಳು, ಈ ಗುಂಪುಗಾರಿಕೆಗಳು, ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಬ್ಯುಸಿಯಾಗಿರೋದು, ದೆಹಲಿಯಲ್ಲಿ ಕೆಲವರು ಈಗ ಡಿ.ಕೆ. ಶಿವಕುಮಾರ್ ಬೆಂಬಲಿತ ಒಂದು ತಂಡ ಅವ್ರು ಇವಾಗಲೇ ಹೋಗಿ ದೆಹಲಿಯಲ್ಲಿ ಇದ್ದು ಬಿಡ್ತಾರಂತೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಬರೋವರೆಗೂ ಅಲ್ಲೇ ಇದ್ದು ಮಾತಾಡ್ಕೊಂಡು ಬರ್ತಾರೆ ಅಂತ. ಈ ಸಿದ್ದರಾಮಯ್ಯನವ್ರ ಕಡೆ ಒಂದು ಟೀಮ್ ರೆಡಿ ಆಗಿದೆ. ಅವ್ರೇನು ಮಾಡ್ತಾರೆ ಅಂದರೆ ರಾಹುಲ್ ಗಾಂಧಿ ಬರೋ ದಿನ ದೆಹಲಿಗೆ ಹೋಗಿ ಅವ್ರು ಮೀಟ್ ಮಾಡ್ತಾರೆ ಅಂತ ಹೇಳಿ. ಸೊ ಈ ಫ್ಲೈಟ್ಗಳು ಒಟ್ಟಿನಲ್ಲಿ ವಿಮಾನಯಾನ ಸೇವೆ ಸಲ್ಲಿಸ್ತಾ ಇದ್ದಾರಲ್ಲ, ಒಳ್ಳೆ ದುಡ್ಡಿದೆ ಈಗ ಅಂತ ಆಯ್ತು ಅಲ್ಲಿಗೆ. ಸೊ ಇದನ್ನು ಹೈಕಮಾಂಡ್ ಅಂತ ಹೇಳ್ಕೊಂಡು, ಹೈಕಮಾಂಡ್ ಅಂದರೆ ಯಾವುದಿಲ್ಲಿ? ರಾಹುಲ್ ಗಾಂಧಿನ ಹೈಕಮಾಂಡ್ ಆಗೋದಾದರೆ ಪ್ರತಿಪಕ್ಷದ ನಾಯಕನೂ ರಾಹುಲ್ ಗಾಂಧಿನೇ ಇರಲಿ, AICC ಅಧ್ಯಕ್ಷರು ಅವರೇ ಆಗಿರಬಹುದಲ್ವಾ? ಯಾಕೆ ಯಾರೋ ಒಂದು ಸ್ಟ್ಯಾಂಡ್ ತೊಗೊಂಡು ಮಾತಾಡಲ್ಲ ಇದ್ರ ಬಗ್ಗೆ? ತಪ್ಪಾಗ್ಬಿಡ್ತಾ ಮಾತಾಡಿದ್ರೆ ಅಂತ. ರಮಕಾಂತ್, ಇದು ಪರಿವಾರ ರಾಜಕೀಯದ ಒಂದು ಔಟ್ಕಮ್. ಇದು ಇದು ಅತಿ ದೊಡ್ಡ ದುರಂತ ಇದು. ಯಾಕೆ ಅಂತ ಹೇಳಿದ್ರೆ ಹೆಸರಿಗೆ ಮಾತ್ರ ಎಲ್ಲ ಸ್ಟೇಟ್ ನಲ್ಲಿ ಒಬ್ರು AICC ಅಧ್ಯಕ್ಷರು ಇರ್ತಾರೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಒಬ್ರು ಪ್ರೆಸಿಡೆಂಟ್ ಇರ್ತಾರೆ. ಇವೆಲ್ಲವೂ ಇದ್ರೂ ಸಹ ಅದರಲ್ಲಿ ಕೊನೆಗೆ ಯಾರು ಡಿಸೈಡ್ ಮಾಡ್ತಾರೆ ಅನ್ನೋದು ಒಂದು ಗೇಮ್. ಇದು ತಾಯಿ ಡಿಸೈಡ್ ಮಾಡ್ತಾರ, ಮಗ ಡಿಸೈಡ್ ಮಾಡ್ತಾರ ಅಂತ, ಇಷ್ಟೇ ವಿಷಯ ಇದರಲ್ಲಿ. ಆದ್ರೆ ಇಲ್ಲಿ ಇವ್ರ ಹೆಸರಿಗೆ ಅಧ್ಯಕ್ಷರಾದ್ರೂ ಸಹ ವೇಣುಗೋಪಾಲ್ ಬಂದ್ರೆ ಅಥವಾ ಸುರ್ಜೇವಾಲಾ ಬಂದ್ರೆ ಅಂತ ಹೇಳಿದ್ರೆ ಇವ್ರಿಗೆಲ್ಲರಿಗೂ ಅಷ್ಟೇ ವ್ಯಾಲ್ಯೂ, ಅದ್ರಲ್ಲಿ ಇನ್ನೇನಿಲ್ಲ. ಅಮಿತ್ ಶಾ ಡಿಸೈಡ್ ಮಾಡ್ಬೇಕು, ಮೋದಿ ಡಿಸೈಡ್ ಮಾಡ್ಬೇಕು, ಆತರ. ಉಳಿದವರೆಲ್ಲ ಸುಮ್ನೆ ಹೆಸರಿಗೆ ಅಂತನಾ? ಅಷ್ಟೇ. ಇವಾಗ ಎಲ್ಲಾ ಪಾರ್ಟಿಯದ್ದು ಅಷ್ಟೇ ಆಗಿದೆ ಅಂತ. ಈಗ ಯುವ ಪಾರ್ಟಿಯಲ್ಲೂ ಇದಿಲ್ಲದೆ ಏನಿಲ್ಲ. ಒಂದು ಪಾರ್ಟಿಯಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಇನ್ನೊಂದು ಪಾರ್ಟಿಯಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು. ಅಷ್ಟು ಬಿಟ್ರೆ ಯಾರವರ ಹೆಸರು ಹೇಳ್ಕೊಂಡ್ ಬರ್ತಾರೋ ಅವರೇ ಅಷ್ಟೇ, ಅವರಲ್ಲಿ ಇಂಪಾರ್ಟೆಂಟ್, ಅವರೇ ಇದ್ ಮಾಡ್ತಾರೆ ಅಂತ. ಆದ್ರೆ ಇಲ್ಲಿ ಇರ್ತಕ್ಕಂಥ ದಾಳ ಏನು ಅಂತಂದ್ರೆ,
ಯಾರ ಕಡೆಗೆ ರಾಜ್ಯದ ನಾಯಕರುಗಳು ಸೇರ್ಕೊಳ್ತಾರೆ ಅಂತ. ಆ ವಿಷಯದಲ್ಲಿ ನನ್ನ ಪ್ರಕಾರ ಖರ್ಗೆ ಅವ್ರಿಗೊಂದು ಕ್ಲಿಷ್ಟಕರ ಸಿಚುವೇಶನ್. ಸಡನ್ ಆಗಿ ನೋಡಿ, ನೀವು ಪ್ರಿಯಾಂಕ್ ಖರ್ಗೆ ಅವ್ರು ಏನು ಮಾತಾಡ್ತಾ ಇಲ್ಲ. ಇಲ್ಲಿವರೆಗೆ ಹೇಳ್ತಿದ್ರು ಗವರ್ನೆನ್ಸ್ ಬಗ್ಗೆ ಮಾತಾಡ್ಲಿ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಲಿ, ಮತ್ತೊಂದು ಮಾತಾಡ್ಲಿ, ಎಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿದ್ರು ಅವರು. ಹಿಂದೆ ಬಾಯಿ ಮುಚ್ಕೊಂಡಿರ್ಬೇಕು ಶಾಸಕರುಗಳು ಅಂತ ಹೇಳಿದ್ರು. ಯಾರು ಬರ್ಕೂಡ್ದು ಡೆಲ್ಲಿಗೆ ಅಂತ ಹೇಳಿದ್ರು. ಇವತ್ತು ಅದು ಯಾರು ಹೇಳ್ತಾ ಇಲ್ಲ. ಹಾಗೆ ಹೇಳಿದ್ರು. ಯಾರು ಏನು ಮಾತಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾರಿಗೆ ಇವಾಗ ಏನಾದ್ರೂ ಸಿದ್ದರಾಮಯ್ಯನವ್ರ ಜೊತೆ ಕಂಟಿನ್ಯೂ ಮಾಡಿದ್ರು ಅಲ್ಲಿ ಈಚೆ ಬಂದವರಿಗೆಲ್ಲ ಟಾರ್ಗೆಟ್ ಆಗ್ತೇವೆ ಅಂತ. ಇಲ್ಲ, ಇವ್ರನ್ನ ತಗೊಂಡ್ ಬಂದ್ರು, ಅವ್ರ ಜೊತೆ ಕಾಣಿಸ್ಕೊಂಡವರೆಲ್ಲ ಟಾರ್ಗೆಟ್ ಆಗ್ತೀವಿ ಅಂತ. ಹಾಗಾಗಿ ಇವರಿಬ್ಬರ ಹಗ್ಗ ಜಗ್ಗಾಟದಲ್ಲಿ ಈ ಐಡಿಯಾ ಆಫ್ ಯಾರು ಇಂಪಾರ್ಟೆಂಟ್ ಕಾಂಗ್ರೆಸ್ನೊಳಗಡೆ ಅನ್ನುವ ಪ್ರಶ್ನೆಗೆ ಯಾವತ್ತಿದ್ದು ಒಂದೇ ಉತ್ತರ, ಅದು ಆ ಫ್ಯಾಮಿಲಿ ಡಿಸೈಡ್ ಮಾಡತ್ತೆ. ಫ್ಯಾಮಿಲಿಯೇ ಹೇಳುತ್ತೆ ಏನಾಗ್ಬೇಕು ಏನಾಗ್ಬಾರ್ದು ಅಂತ.